ನಮಸ್ತೆ ಸ್ನೇಹಿತೆಯರೇ. ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಎಫರ್ಟ್ ಹಾಕಿ ಮಾಡಿದ್ರು ಮನೇಲಿ ಇರೋರಿಗೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ನನ್ನ ಎಫರ್ಟ್ ಎಲ್ಲ ಹಾಳಾಗ್ತಾ ಇದೆ. ನಾನು ಎಷ್ಟು ಕಷ್ಟಪಟ್ಟು ಅಡಿಗೆ ಮಾಡ್ತೀನಿ, ಇವರಿಂದ ಒಂದು ಮೆಚ್ಚುಗೆ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗಬಹುದು. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಕೌಶಲ್ಯಗಳನ್ನ, ಮಾಹಿತಿಯನ್ನ ಇಲ್ಲಿ ಕೊಡ್ತೀನಿ. ಪ್ರೀತಿಯ ಸ್ನೇಹಿತರೆ, ಈ ಹೆಣ್ಣು ಮಕ್ಕಳು ಅಡುಗೆ ಕೆಲಸ ಇದೆಯಲ್ಲ, ಇದೊಂಥರ ಅದ್ಭುತವಾಗಿತ್ತು. ಈ ಅದ್ಭುತವಾದ ಕೆಲಸಕ್ಕೆ ಎಷ್ಟೋ ಸಾರಿ ರಿವಾರ್ಡ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದ್ರೆ, ಯಾಕೆ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಈ ಒಂದು ಪ್ರಶ್ನೆಯನ್ನ ಮೊದಲು ನಿಮ್ಮೊಳಗೆ ನೀವು ಹಾಕೊಳ್ಳಿ. ಯಾಕೆ ನಾನ್ ಮಾಡ್ತಾ ಇರೋ ಅಡುಗೆ ಇಷ್ಟ ಆಗ್ತಿಲ್ಲ? ಅವ್ರ ಕಂಪ್ಲೇಂಟ್ ಏನು? ಗಂಡಂದಿರ್ಬೋದು, ಮನೇಲಿರೋರ್ದೆಲ್ಲ ಏನ್ ಕಂಪ್ಲೇಂಟ್ ಇರುತ್ತೆ, ಅದನ್ನ ನೀವು ಕೇಳಿಸ್ಕೊಳ್ಳಿ. ಆಗ ನಿಮ್ಗೆ ಗೊತ್ತಾಗುತ್ತೆ. ಕೆಲವಷ್ಟು ಜನ ಬೆಂದಿಲ್ಲ ಅಂತ ಜಗಳ ಆಗ್ತಾರೆ. ಕೆಲವಷ್ಟು ಜನ ಉಪ್ಪು ಜಾಸ್ತಿ ಆಯ್ತು, ಉಪ್ಪು ಕಡಿಮೆ ಆಯ್ತು, ಖಾರ ಜಾಸ್ತಿ ಆಯ್ತು, ಖಾರ ಕಡಿಮೆ ಆಯ್ತು, ಆಮೇಲೆ ಗಟ್ಟಿ ಮಾಡ್ಬೇಕಿತ್ತು, ಇನ್ನೇನೋ ಮಾಡ್ಬೇಕಿತ್ತು. ಸೊ ಈ ಸದಾ ಕಂಪ್ಲೇಂಟ್ ಕೇಳಿ 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 ನಿಮ್ಗೂ ಒಂಥರ ಅಡಿಗೆ ಮೇಲೆ ವೆಂಜನ್ಸ್ ಬರೋದಕ್ಕೆ ಶುರುವಾಗತ್ತೆ. ಆಮೇಲೆ ನಿಧಾನಕ್ಕೆ ಅವರೆಲ್ಲರ ಮೇಲೆ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ. ಸಂಬಂಧಗಳೆಲ್ಲ ಹಾಳಾಗ್ತವೆ. ಹೌದು ಅಲ್ವಾ? ಕಮೆಂಟ್ ಅಲ್ಲಿ ಹೇಳಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಇಲ್ಲಿ ನಿಮ್ಗೆ ಉತ್ತರ ಇದೆ ಅಂತ ನನ್ನ ಅನಿಸಿಕೆ. ಪೂರ್ತಿಯಾಗಿ ನೋಡಿ. ಈಗ ಆ ಒಂದು ಘರ್ಷಣೆ ಇದೆಯಲ್ಲ, ಘರ್ಷಣೆ ಪಕ್ಕಕ್ಕೆ ಎತ್ತಿಟ್ಬಿಡಿ. ನಾನು ಹೇಳಿದನ್ನ ಪೂರ್ತಿಯಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಂದ್ರೆ, ಆ ಯಾವ ನೀವು ಅಡಿಗೆ ಮಾಡಿರ್ತೀರಲ್ಲ, ಆ ಅಡಿಗೆ ನೀವು ಒಂದ್ಸರಿ ತಿಂದು ನೋಡಿ. ನಿಮ್ಮ ಮನಸ್ಸಿಗೆ ಹೇಗಿದೆ? ಹಿತವಾಗಿದ್ಯಾ? ನಿಮ್ಮ ಮನಸ್ಸಿಗೆ ನಿಮ್ಗೆ ನೀವು ಮಾಡಿದ್ದು ಅಡಿಗೆ ತುಂಬಾ ಇಷ್ಟ ಆಗಿದ್ಯಾ? ಹಾಗಿದೆ ವಂಡರ್ಫುಲ್. ತುಂಬಾ ಸರಿ ಆಗೋದಿಲ್ಲ. ನಿಮ್ಗೆ ನೀವು ಮಾಡಿದ ಅಡುಗೆ ಇಷ್ಟ ಆಗೋದಿಲ್ಲ. ಸೊ ಆದ್ರಿಂದ ಇನ್ಮೇಲೆ ಅಟ್ಲೀಸ್ಟ್ ನಿಮ್ಗೋಸ್ಕರ ನೀವು ಚೆನ್ನಾಗಿ ಅಡುಗೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇದು ಫಸ್ಟ್. ಎರಡನೇದು, ವಾತಾವರಣ. ಕೆಲವೊಂದ್ಸರಿ ನೀವು ಬೇಸಿಗೆನಲ್ಲಿ ತುಂಬಾ ಸಿಕ್ಕಾಪಟ್ಟೆ ಖಾರನೋ ಗಟ್ಟಿನೋ ಮಾಡ್ಬಿಟ್ರೆ ಮನೇಲಿ ಯಾರಿಗೂ ಇಷ್ಟ ಆಗೋದೇ ಇಲ್ಲ. ಬೇಸಿಗೆನಲ್ಲಿ ಬಿಸಿ 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 ಮುದ್ದೆ, ಬಿಸಿ 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 ಸಾರು ಕೊಟ್ಬಿಟ್ರೆ ಬಿಸಿಲಿಂದ ಹೊರಗಡೆ ಬಂದವ್ರಿಗೆ ಮೊದಲೇ ನೆತ್ತಿ ಪಿತ್ತ ಏರಿರುತ್ತೆ. ಆ ಬಿಸಿ 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 ಇದನ್ನ ತಿಂದು ಖಾರ ಆಗಿದ್ದು ಸಾಂಬಾರೆಲ್ಲ ತಿಂದ್ಬಿಟ್ರೆ ಎಷ್ಟೋ ಸಾರಿ ಅವ್ರಿಗೆ ಇನ್ನ ಜಾಸ್ತಿ ಆಗ್ಬಿಟ್ಟು ಸಿಟ್ಟು ಜಾಸ್ತಿ ಬರುತ್ತೆ. ಸೊ ಈ ತರ ಒಂದು ವಾತಾವರಣ, ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿರೋದು. ಅದೇ ತರ ನೀವು ಮಳೆಗಾಲ, ಚಳಿಗಾಲದಲ್ಲಿ ತಣ್ಣಗಿರೋದು, ಬೆಳಗ್ಗೆ ಮಾಡಿರೋ ಚಿತ್ರಾನ್ನನೋ ಅಥವಾ ಯಾವ್ದೋ ತಣ್ಣದೋಗಿರೋದು ಕೊಟ್ಬಿಟ್ರೆ ಅವಾಗೂ ಅದಿಷ್ಟ ಆಗೋದಿಲ್ಲ. ಸೊ ವಾತಾವರಣ ಮನುಷ್ಯನ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಹಸಿವು ಮತ್ತು ಆಹಾರ. ಅಂತ ಸಂದರ್ಭದಲ್ಲಿ ನೀವು ವಾತಾವರಣವನ್ನ ಗಮನದಲ್ಲಿಟ್ಕೊಂಡು ಅಡಿಗೆ ಮಾಡೋದು ಬಹಳ ಮುಖ್ಯ. ಇನ್ನು ಮುಂದೆ ಬರುತ್ತೆ ಪ್ರಕೃತಿ ಬಗ್ಗೆ. ನಾನು ಹೇಳಿದ್ದೀನಿ ಯಾವ ಪ್ರಕೃತಿ ನಿಮ್ದು ಅಂತ. ಆ ಪ್ರಕೃತಿಗೆ ಅನುಸಾರವಾಗಿ, ದೈಹಿಕ ಪ್ರಕೃತಿಗೆ ಅನುಸಾರವಾಗಿ ನೀವು ಅಡುಗೆ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಉದಾಹರಣೆಗೆ, ನಿಮ್ಗೆ ಯಾವ್ದೋ ಇಷ್ಟ ಆಯ್ತು ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಯಾವುದೋ ಬಂತು, ಅದು ಅಲ್ಲ. ಅಥವಾ ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ಮಾಡ್ತೀನಿ ಅಲ್ಲ. ಅಡುಗೆನ ನಿಜವಾಗ್ಲೂ ಪ್ರೀತಿ ಮಾಡಿ, ನಿಮ್ಮ ಸುತ್ತಲೇ ಇರೋರ್ನ ಪ್ರೀತಿ ಮಾಡಿ, ಅವ್ರಿಗೆ ಯಾವ್ದು ಇಷ್ಟ ಇಲ್ಲ, ಯಾವ್ದು ಇಷ್ಟ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಬನ್ನಿ. ಅವಾಗ ನೋಡಿ, ನೀವು ಚೆನ್ನಾಗಿ ಅಡುಗೆ ಮಾಡಿ, ನೀವು ಮಾಡುವ ಒಂದೇ ಅಡುಗೆ ಆದ್ರೂ ಎಲ್ಲರಿಗೂ ಇಷ್ಟ ಆಗೋ ತರ ಆಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ಸೊ ಇನ್ನು ನಾಲ್ಕನೇದು, ಮೊದಲನೇದಾಗಿ ನಿಮ್ಗೆ ಇಷ್ಟ ಆಗೋದು ಮಾಡಿ. ಎರಡನೇದು, ಪ್ರಕೃತಿ ವಾತಾವರಣವನ್ನ ನೋಡಿ. ಮೂರನೇದು, ನಿಮ್ಮ ಹತ್ತಿರದವರು, ಊಟ ಯಾರು ಮಾಡ್ತಾರಲ್ಲ ಅವರ ದೈಹಿಕ ಪ್ರಕೃತಿ, ಅದನ್ನ ಅರ್ಥ ಮಾಡ್ಕೊಂಡು ಆ ಪ್ರಕೃತಿಗೆ ಅನುಗುಣವಾಗಿ ಅಡುಗೆಯನ್ನ ಮಾಡಿ. ಅವರ ಪ್ರೀತಿ ವಿಶ್ವಾಸ ನಿಮ್ಮ ಹತ್ರ ಇರಲಿ. ತುಂಬಾ ಸರಿ ಏನಾಗುತ್ತೆ ಗೊತ್ತಾ, ಯಾವುದೋ ಅಹಿತಕರ ಸಂಘರ್ಷ ಸಂಬಂಧದಲ್ಲಿ ಇರುತ್ತಲ್ಲ, ಅದು ಊಟದ ಟೇಸ್ಟ್ ಮೇಲೆ ಚೆಲ್ತಾ ಇರುತ್ತೆ. ಆ ಒಂದು ಸಂಬಂಧ ಇರುತ್ತಲ್ಲ, ಇಷ್ಟ ಆಗೋದಿಲ್ಲ. ನನ್ನ ಸೊಸೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅವಳು ಮಾಡೋ ಅಡುಗೆ ಇಷ್ಟ ಆಗೋದಿಲ್ಲ.
ನನಗೆ ನನ್ನ ಅತ್ತೆ ಇಷ್ಟ ಆಗಲ್ಲ, ಹಾಗಾಗಿ ಆಕೆ ಮಾಡೋದು ಯಾವ್ದು ನನ್ಗೆ ಇಷ್ಟ ಆಗಲ್ಲ, ನಾನ್ ಯಾಕೆ ಮಾಡ್ಬೇಕು, ನನ್ ಗಂಡಂಗೆ ಇಷ್ಟ ಅಂತ. ಅವ್ರಮ್ಮ ಮಾಡಿದ್ದೆಲ್ಲ ಇಷ್ಟ ಆದ್ರೆ ನಾನ್ ಮಾಡೋದು ಇಷ್ಟ ಆಗೋದು ಬೇಡ್ವಾ? ಈ ತರ ಈಗೋ ಕ್ಲಾಶಸ್ ಇರುತ್ತೆ ಎಷ್ಟೋ ಮನೆಗಳಲ್ಲಿ. ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಡಿ. ಅದು ನಿಮ್ಗೇನು ಲಾಭ ತರೋದೇ ಇಲ್ಲ, ಬದಲಿಗೆ ನೀವು ಇನ್ನಷ್ಟು ನಿಮ್ಮ ಜೀವನದ ಯುದ್ಧದಲ್ಲಿ ಸೋಲ್ತಾ ಹೋಗ್ತೀರ. ಆ ಈಗೋನ ಪಕ್ಕಕ್ಕೆ ಎತ್ತಿಟ್ಬಿಡಿ. ಒಂದ್ ವೇಳೆ ನೀವು ಸೊಸೆಯಾಗಿದ್ರೆ ನಿಮ್ಮ ಅತ್ತೆ ಮಾಡೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅಂದ್ರೆ ನಿಂದೆ ಒಂದು ದಾರಿಯಲ್ಲಿ ನೀವು ಅಡುಗೆಯನ್ನು ರೂಢಿ ಮಾಡ್ಕೊಳ್ಳಿ. ನಾನು ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಅಮ್ಮ ಗಂಡಂದಿರಿಗೆ ಹೆಚ್ಚಾಗಿ ಅಮ್ಮ ಮಾಡುವ ಅಡುಗೆ ಇಷ್ಟ ಆಗುತ್ತೆ, ಅದನ್ನ ಕಲ್ತು ಮಾಡಿ ಅಂತ. ಕೆಲವು ಸಂದರ್ಭಗಳಲ್ಲಿ ಅಮ್ಮಗೆ ಚೆನ್ನಾಗಿ ಅಡುಗೆ ಬರ್ತಾ ಇರಲ್ಲ, ಏನ್ ಮಾಡ್ತೀರ ಅವಾಗ ನೀವೇ ಅದ್ಭುತವಾಗಿ ಅಡುಗೆಯನ್ನ ಮಾಡಿ ಆ ಮನುಷ್ಯನ ಮನಸ್ಸನ್ನ ಗೆಲ್ಲುವುದು ನಿಮ್ಮ ಕೆಲಸ ಆಗಿರುತ್ತೆ. ಯಾಕೆಂದ್ರೆ ಗಂಡಸಿನ ಹೃದಯಕ್ಕೆ ಹೊಟ್ಟೆಯಿಂದ ದಾರಿ ಇದೆಯಂತೆ, ಹಾಗಂತ ಗಾದೆ ಹೇಳುತ್ತೆ. ಸೊ ನೀವು ನಿಮ್ಮ ಗಂಡನ ಹೃದಯವನ್ನ ಗೆಲ್ಬೇಕು ಅಂತಂದ್ರೆ ನಿಮ್ಮ ಗಂಡನ ಹೊಟ್ಟೆಯನ್ನ ತಂಪು ಮಾಡುವ ಯೋಚನೆ ಮಾಡ್ಬೇಕು. ಆಗ ನಿಮ್ಗೆ ಇದಾಗುತ್ತೆ. ಅದು ಹೇಗಾಗುತ್ತೆ ಅಂದ್ರೆ ನಿಮ್ಮ ಸಂಬಂಧವನ್ನ ಸುಧಾರಿಸ್ಕೊಳ್ಳೋದು, ಈಗೋನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಪ್ರಯತ್ನವನ್ನು ಹಾಕಿದಾಗ ಖಂಡಿತವಾಗ್ಲೂ ಆ ಪ್ರಯತ್ನ ಫಲ ಕೊಟ್ಟೆ ಕೊಡುತ್ತೆ. ಇನ್ನು ಲಾಸ್ಟ್ 6ನೇ ವಿಷಯ ಏನದು, ಈ ಮನುಷ್ಯನಿಗೆ ಒತ್ತಡ ಇರುತ್ತೆ. ಉದಾಹರಣೆಗೆ ಗಂಡನಿಗೆ ಗಂಡನಿಗೆ ಹೊರಗಡೆ ಎಲ್ಲೋ ಒತ್ತಡ ಇದೆ, ಅಲ್ಲೆಲ್ಲೋ ಸಿಟ್ಟಿದೆ, ಅಲ್ಲೆಲ್ಲೋ ಫ್ರಸ್ಟ್ರೇಷನ್ ಇದೆ. ಆತ ಮನೆಗೆ ಬಂದು ಫ್ರಸ್ಟ್ರೇಷನ್ ನಲ್ಲಿ ಊಟ ಮಾಡುವಾಗ ಎಷ್ಟೋ ಸಾರಿ ಆ ಫ್ರಸ್ಟ್ರೇಷನ್ ಊಟದ ಮೇಲೆ ಹೋಗ್ಬಿಡುತ್ತೆ. ಅವಾಗ್ಲೂ ಕೂಡ ಅಡಿಗೆ ಚೆನ್ನಾಗಿ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಬೇಸರ ಮಾಡ್ಕೋ ಅವಶ್ಯಕತೆ ಇಲ್ಲ. ಬದಲಿಗೆ ಆತನೊಂದಿಗೆ ಕೂತ್ಕೊಂಡು ಮಾತನಾಡಿ ಆತನ ಒತ್ತಡಕ್ಕೆ ಕಾರಣ ಆಗಿರೋದು ಯಾವುದು ಅಂತ ಪತ್ತೆ ಹಚ್ಚಿ ನಿಮ್ಮ ಕೈಲಾದ ಪ್ರಯತ್ನವನ್ನ ಮಾಡೋದು, ಅಥವಾ ಕೆಲವೊಂದ್ಸರಿ ಸುಮ್ಮನೆ ಕೇಳಿಸ್ಕೊಂಡು, ನಾನು ಇನ್ನೊಂದ್ಸರಿ ಹೇಳಿದ್ದೀನಿ, ನನ್ನ ಮಂಗಳವಾರದೊಂದು ವಿಡಿಯೋ ನೋಡಿ ಹೇಗೆ ಒತ್ತಡವನ್ನ ಕಡಿಮೆ ಮಾಡೋದು, ಸುಮ್ಮನೆ ಕೇಳಿಸ್ಕೊಳ್ಳೋದು ಹೇಗೆ, ಅದನ್ನೆಲ್ಲ ಹೇಳಿದ್ದೀನಿ, ಅದನ್ನ ಆ ಸಂಚಿಕೆಗಳೆಲ್ಲ ನೋಡಿ. ಸೊ ಆ ರೀತಿ ನೀವು ಒತ್ತಡವನ್ನ ಕಡಿಮೆ ಮಾಡಿದಾಗ ನೀವು ಮಾಡುವ ಅಡುಗೆ ಚೆನ್ನಾಗಾಗತ್ತೆ. ಇದು ತುಂಬಾ ಅಪರೂಪ, ಆದ್ರೆ ಇಂತಹ ಸಾಧ್ಯತೆ ಇರುತ್ತೆ. ನಿಮ್ಮೆಲ್ಲ ಎಫರ್ಟ್ ಹಾಕಿದಾಗ್ಲೂ ನಿಮ್ ಅಡುಗೆ ಇಷ್ಟ ಆಗಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಿದ್ದಾಗ, ನಾನು ಹೇಳಿದ ಮೊದಲು 5 ಕಂಡೀಷನ್ ಅಲ್ಲೂ ನೀವು ಓಕೆ ಅನ್ಸಿದ್ರೆ ಲಾಸ್ಟ್ ಇದಾಗಿರ್ಬೋದು, ಇದ್ರ ಬಗ್ಗೆ ಗಮನ ಕೊಡಿ. ಕೆಲವೊಂದ್ಸರಿ ಮಕ್ಕಳು ಅಲ್ಲೆಲ್ಲೋ ಶಾಲೆನಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಸ್ಕೂಲಲ್ಲಿ ಯಾವ್ದೋ ಪಾಠ ಗೊತ್ತಾಗಿರೋದಿಲ್ಲ, ಅವ್ರದ್ದೇ ಒಂದು ಫ್ರಸ್ಟ್ರೇಷನ್, ಅವ್ರ ಫ್ರೆಂಡ್ಸ್ ಏನೋ ಪ್ರಾಬ್ಲಮ್ಮು, ಆ ವಯಸ್ಸಿಗೆ ಅನುಗುಣವಾಗಿ ಹದಿಹರೆಯಕ್ಕೆ ಕಾಲಿಡುವಾಗ ಅವರ ಮನಸ್ಸಿನಲ್ಲಿ ಏನೇನೋ ನಡೀತಿರುತ್ತೆ. ಅದನ್ನೆಲ್ಲ ತೆಗೆದು ಆ ಮಕ್ಕಳು ನಿಮ್ಮ ಮೇಲೆ ಹಾಕ್ತಾರೆ, ಆ ಊಟದ ಮೇಲೆ ಹಾಕ್ತಾರೆ. ಅವಾಗ ನೀವು ಬೇಸರ ಮಾಡ್ಕೋಬೇಕು ಅಂತಿಲ್ಲ. ಎಷ್ಟೋ ಸಾರಿ ನನಗೂ ಹಾಗೆ ಆಗಿದೆ. ನನ್ನ ಮಗನಿಗೆ ಯಾವತ್ತೂ ಒಂದ್ ದಿವಸ ಪರಾಟ ಇಷ್ಟ ಅಂತ ಚೆನ್ನಾಗಿ ಮಾಡಿ ತಿನ್ಸಿದಾಗ ತಿಂದವನು ಇನ್ನೊಂದ್ ದಿವಸ ಎಷ್ಟು ಕಷ್ಟಪಟ್ಟು ಚೆನ್ನಾಗಿ ನನ್ನ ಬಾಯಿಗೆ ತುಂಬಾ ಟೇಸ್ಟ್ ಅನ್ಸಿದ್ರು, ವಾತಾವರಣ ಚೆನ್ನಾಗಿದ್ರು ಅವನಿಗೆ ಅದಿಷ್ಟ ಆಗ್ಲಿಲ್ಲ, ಬಿಟ್ಬಿಟ್ಟ. ಅವಾಗ ನನಗೆ ತುಂಬಾ ಹರ್ಟ್ ಆಯ್ತು. ಆಗ್ಲೇ ಹುಟ್ಟಿದ್ದಿ ಕಾನ್ಸೆಪ್ಟ್. ಎಸ್, ನಾನು ಹೇಳ್ದೆ ಅಲ್ವಾ, ನಿಮ್ಗೆ ಎಷ್ಟು ಪ್ರಯತ್ನ ಮಾಡಿದಾಗ ಅದು ಸಾಧ್ಯ ಆಗಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಏನು ಒತ್ತಡ ಇದೆ, ಯಾಕೆ ಮನ್ಸಿಗೆ ಬೇಜಾರಾಗಿದೆ, ಯಾಕೆ ಆತ ತಿನ್ನುವ ಮೂಡಲ್ಲಿಲ್ಲ, ಯಾಕೆ ಇಷ್ಟಪಡ್ತಾ ಇಲ್ಲ, ಅದನ್ನ ಪತ್ತೆ ಹಚ್ಚಿ ಅದನ್ನ ಅಡ್ರೆಸ್ ಮಾಡಿ. ಆಗ ಮತ್ತೆ ನಿಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನೀವು ಮಾಡುವ ಆ ಅಡುಗೆ ನಿಮ್ಮ ಪ್ರೀತಿಯ ಅಡುಗೆ, ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿ ನೀವು ಹೊಟ್ಟೆ ತುಂಬಾ ಉಣ್ಣೋದನ್ನ ನೋಡ್ಬಿಟ್ಟು ಸಂತೋಷ ಪಡುವ ಆ ಗಳಿಗೆ ಯಾವುದು ಮಿಸ್ ಆಗೋದಿಲ್ಲ. ಖಂಡಿತವಾಗ್ಲೂ ಆ ಸಂತೋಷ ಸುಖ ನಿಮ್ದಾಗುತ್ತೆ. ಈ ಒಂದು ಪ್ರಯತ್ನ ನೀವು ಮಾಡಿ ನೋಡಿ, ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಗೆ ಇದು ಇಷ್ಟ ಆಯ್ತಾ ನಾನು ಹೇಳ್ತಾ ಇರೋದು? ಹಾಗಿದ್ರೆ ಈ ಸಂಚಿಕೆಗೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಾರ ಇದೇ ಗ್ರಹ ಪ್ರಣತಿ. ಇಲ್ಲಿ ನಾನು ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳು, ವಿಶೇಷವಾಗಿ ಗೃಹಿಣಿಯರ ಮೂಲಭೂತ ಸಮಸ್ಯೆಗಳಿರ್ತಾವಲ್ಲ, ಆ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡುವ ಯತ್ನವನ್ನ ಮಾಡ್ತೀನಿ. ನಮಸ್ಕಾರ.